ಜಿಯೋ ಫೋನ್ ಮಾಡೆಲ್ ನಂಬರ್ B2 ಇಲ್ಲಿ ನೋಡ್ರಿ ಸ್ಕ್ರೀನ್ ಮೇಲೂ ತೋರ್ಸಾಕತ್ತೀನಿ. ಸೊ ಈ ಫೋನ್ ಅನ್ನ ಫ್ಲಾಶ್ ಆವೃತ್ತಿ ಮಾಡೋದು ನಾ ಇದನ್ನ ಆಲ್ರೆಡಿ 2-3 ಸಲ ಟ್ರೈ ಮಾಡಿದ್ರಿ, ಬೇರೆ ಫೈಲ್ ಹಾಕೊಂಡು ಟ್ರೈ ಮಾಡಿದೆ, ಫ್ಲಾಶ್ ಆಗತ್ತಿಲ್ಲ. ಜಿಯೋ ಕೀಪ್ಯಾಡ್ ಫೋನ್ ಅನ್ನ ಯಾವ ರೀತಿ ಫ್ಲಾಶ್ ಮಾಡ್ಬೇಕಂತ ತಿಳಿಸ್ಕೊಡ್ರಿ ಅಂತ ಹೇಳಿ ವಾಟ್ಸ್ಆಪ್ ನಂಬರ್ ತಗೊಂಡ್ರು, ಒಬ್ಬರು ವಾಟ್ಸ್ಆಪ್ ಒಳಗೆ ಮೆಸೇಜ್ ಮಾಡಿದ್ರು. ಸ್ನೇಹಿತರೆ ಬರೀ ಇವತ್ತ ಜಿಯೋ ಫೋನ್ ಅನ್ನ ಯಾವ ರೀತಿ ಫ್ಲಾಶ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ತುಂಬಾ ದಿನಗಳ ನಂತರ ಈ ವಿಡಿಯೋ ಮಾಡತ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಾಬ್ಲಮ್ ಏನೈತೆ ಅಂತ ಹೇಳಿದ್ರೆ, ಸೊ ಜಿಯೋ ಫೋನ್ ಅನ್ನ ಫ್ಲಾಶ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸೊ ಒಬ್ಬರು ಕಸ್ಟಮರ್ ನಮಗ ಮೆಸೇಜ್ ಮಾಡಿದ್ರು ಜಿಯೋ ಫೋನ್ ಫ್ಲಾಶ್ ಮಾಡೋದು ಯಾವ ರೀತಿ ಅಂತ. ಸೊ ಕಂಪ್ಯೂಟರ್ ಆನ್ ಮಾಡ್ಕೊಂಡಿದ್ದೀನಿ, ಮೈ ಕಂಪ್ಯೂಟರ್ ಓಪನ್ ಮಾಡ್ತೀನಿ. ನಾ ಫೈಲ್ ಎಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಆ ಒಂದು ಫೋಲ್ಡರ್ನ ಓಪನ್ ಮಾಡ್ಕೋತೀನಿ. ಫ್ಲಾಶ್ ಫೈಲ್ ಆ್ಯಂಡ್ ಟೂಲ್ಸ್ ಇದರೊಳಗಡೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಜಿಯೋ ಕೀಪ್ಯಾಡ್ ಫೋಲ್ಡರ್. ಸೊ ಇಲ್ಲಿ ನೋಡ್ಬೋದು ಜಿಯೋ ಫೋನ B1 B2 ಸೊ ಎರಡಕ್ಕೂ ಸಪೋರ್ಟ್ ಆಗುತ್ತೆ. 100% ವರ್ಕಿಂಗ್. ಫೈಲ್ ಟೆಸ್ಟಿಂಗ್ ಆದಮೇಲೆ ಆ ಫೋಲ್ಡರ್ ನೇಮನ್ನು 100% ವರ್ಕಿಂಗ್ ಅಂತ ಸೇವ್ ಮಾಡ್ತೀನಿ. ಇವಾಗ ನೋಡ್ಬೋದು ಮೇಲ್ಗಡೆ 2 ಫೋಲ್ಡರ್ ಕ್ಲಿಯರ್ ಆಗ್ಯಾವು, ಆಲ್ರೆಡಿ 2 ಕೂಡ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಕೆಳಗಡೆ ನೋಡ್ಬೋದು ಜಿಪ್ ಫೈಲ್ ಅದಾವು. ಇವಾಗ ಪಾಸ್ವರ್ಡ್ ಕೂಡ ಐತಿ. ಈ 2 ಫೈಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಪಾಸ್ವರ್ಡ್ ಬೇಕು. ಇವಾಗ ನಾನು ಸಿಂಪ್ಲಿ ಇನ್ನೊಂದು ಸಲ ಎಕ್ಸ್ಟ್ರಾಕ್ಟ್ ಮಾಡಿ ತೋರಿಸ್ತೀನಿ. ಸೊ ಎಕ್ಸ್ಟ್ರಾಕ್ಟ್ ಶೇರ್ ಅಂತ ಕ್ಲಿಕ್ ಮಾಡಿ, ಸೊ ಮೊದಲಿಗೆ ಫ್ಲ್ಯಾಶ್ ಟೂಲನ್ನು ಎಕ್ಸ್ಟ್ರಾಕ್ಟ್ ಮಾಡತ್ತೀನಿ. ಪಾಸ್ವರ್ಡ್ ಕೇಳ್ತದೆ, ಇಲ್ಲಿ ಪಾಸ್ವರ್ಡ್ ಫೈಲನ್ನು ಓಪನ್ ಮಾಡ್ತೀನಿ. ನಿಮಗೆ ಪಾಸ್ವರ್ಡ್ ಬೇಕಪ್ಪ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ನಮ್ಮದು ವಾಟ್ಸಪ್ ನಂಬರ್ ಐತಿ. ಸೊ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿದರೆ ನಾವು ನಿಮ್ಗೆ ಆ ಪಾಸ್ವರ್ಡನ್ನು ಶೇರ್ ಮಾಡ್ತೀವಿ. 100 ರೂಪೀಸ್ ಫೀಸ್ ಇರ್ತೈತಿ. ಸೊ ಕೆಳಗಡೆ ನಾನು ಪಾಸ್ವರ್ಡನ್ನು ಪೇಸ್ಟ್ ಮಾಡ್ತೀನಿ. ಪಾಸ್ವರ್ಡನ್ನು ಪೇಸ್ಟ್ ಮಾಡಿ ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಕೆಳಗಡೆ. ಓಕೆ. ಸೊ ಇದು ಎಸ್ ಟು ಆಲ್ ಅಂತ ಕೇಳ್ತೈತಿ. ಯಾಕಪ್ಪ ಆಲ್ರೆಡಿ ನಾನು ಎಕ್ಸೆಪ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ಮಾಡ್ತಿದ್ರೆ ಕೇಳಲ್ಲ. ಇವಾಗ ನೋಡೋದು ಸೆಕೆಂಡ್ ಜಿಪ್ ಫೈಲ್ ಏನೈತಿ ಜಿಯೋ ಫ್ಲ್ಯಾಶ್ ಫೈಲ್, ಅದನ್ನು ಎಕ್ಸೆಪ್ಟ್ ಶೇರ್ ಅಂತ ಕ್ಲಿಕ್ ಮಾಡ್ತೀನಿ. ಇದಕ್ಕೂ ಕೂಡ ಪಾಸ್ವರ್ಡ್ ಕೇಳ್ತೈತಿ. ಸೊ ಇಲ್ಲಿ ಪಾಸ್ವರ್ಡನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಸೊ ಈ ಒಂದು ಫೈಲ್ ಫ್ರೀ ಆಗಿರೋಂಗಿಲ್ಲ. ಯಾಕಪ್ಪ ಅಂದ್ರೆ ನಾವು ಇದನ್ನು ಕಷ್ಟಪಟ್ಟು ಡೌನ್ಲೋಡ್ ಮಾಡಿ ಅಥವಾ ಬೇರೆ ಒಂದು ಫೋನಿಂದ ಬ್ಯಾಕಪ್ ತೊಗೊಂಡು ಫೈಲ್ ರೆಡಿ ಮಾಡಿರ್ತೀವಿ. ಸೊ ನಿಮಗೆ ಫ್ಲ್ಯಾಶ್ ಫೈಲ್ ಬೇಕಪ್ಪ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಪಾಸ್ವರ್ಡ್ ಬೇಕಪ್ಪ ಅಂತಂದ್ರೆ 100 ರೂಪೀಸ್ ಪೇಡ್ ಮಾಡಿದರೆ ಪಾಸ್ವರ್ಡನ್ನು ನಿಮ್ಗೆ ಶೇರ್ ಮಾಡ್ತೀವಿ. ಇವಾಗ ಸಿಂಪ್ಲಿ ಇಲ್ಲಿ ನಾನು 2 ಕೂಡ ಎಕ್ಸೆಪ್ಟ್ ಮಾಡಿದ್ದೀನಿ. ಮೇಲ್ಗಡೆ ಫೋಲ್ಡರ್ ಕ್ರಿಯೇಟ್ ಆಗಿದ್ದಾವೆ. ಮೊದಲು ಇವಾಗ ಫ್ಲ್ಯಾಶ್ ಟೂಲನ್ನು ಓಪನ್ ಮಾಡ್ಕೊತೀನಿ. ಫ್ಲ್ಯಾಶ್ ಟೂಲನ್ನು ಫೋಲ್ಡರ್ನ ಓಪನ್ ಮಾಡ್ಕೊಂಡು ಕೆಳಗಡೆ ನೋಡ್ಬೋದು ಅಪ್ಗ್ರೇಡ್ ಆ್ಯಂಡ್ ಡೌನ್ಲೋಡ್ ಅಂತ ಐತಿ. ಸೊ ಈ ಒಂದು ಫೈಲನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋರಿ. ಇವಾಗ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ದೀನಿ. ಓಪನ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳ್ತದೆ. ಓಪನ್ ಆಗೋ ತನಕ ವೇಟ್ ಮಾಡಿ. ನಿಮ್ಮ ಸಿಸ್ಟಮ್ ಒಳಗೆ ಯಾವುದಾದ್ರೂ ಆಂಟಿವೈರಸ್ ಇನ್ಸ್ಟಾಲ್ ಇತ್ತಪ್ಪ ಅಂತಂದ್ರೆ ಅದನ್ನು ಡಿಸೇಬಲ್ ಮಾಡಿರಿ. ಇವಾಗ ಇಲ್ಲಿ ರನ್ ಎನಿವೇ ಅಂತ ಕ್ಲಿಕ್ ಮಾಡಿರಿ. ಮೋರ್ ಇನ್ಫಾರ್ಮ್ಯಾಗ ಕ್ಲಿಕ್ ಮಾಡಿ ಇವಾಗ ಈ ಒಂದು ಫ್ಲ್ಯಾಶ್ ಟೂಲ್ ಓಪನ್ ಆಗುತ್ತೆ. ನೋಡ್ಬೋದು ಓಪನ್ ಆದ್ಕೊಳ್ಳಿ ಈ ರೀತಿ ಇಂಟರ್ಫೇಸ್ ಐತಿ. ಇಲ್ಲಿ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಫೈಲನ್ನು ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರಿ ಆ ಒಂದು ಫೋಲ್ಡ್ರನ್ನು ಓಪನ್ ಮಾಡಿಕೊಂಡು ಫೈಲನ್ನು ಲೋಡ್ ಮಾಡ್ಬೇಕು. ಇವಾಗ ನೋಡಿರಿ ಫೋಲ್ಡರ್ ನಾನು ಆಲ್ರೆಡಿ ಓಪನ್ ಆಯಿತು. ಸೊ ನಾನು ಮತ್ತೊಂದು ಸಲ ನಿಮ್ಗೆ ಓಪನ್ ಮಾಡೋದಕ್ಕೆ ಸ್ಪಿರ್ಗ ಫಸ್ಟ್ ಟೈಮಿಂದ ತೋರಿಸ್ತೀನಿ. ಫ್ಲ್ಯಾಶ್ ಫೈಲ್ ಆ್ಯಂಡ್ ಟೂಲ್ಸ್, ಇಲ್ಲಿ ಜಿಯೋ ಕೀಪ್ಯಾಡ್ ಫೋನ ಈ ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಜಿಯೋ ಭಾರತ್ B2 ಅಂತ ಐತಲ್ಲ, ಈ ಒಂದು ಫೋಲ್ಡರ್ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿದ ಕೂಡಲೇ ಇಲ್ಲಿ ಅದೇ ಒಂದು ಫ್ಲ್ಯಾಶ್ ಫೈಲ್ ಓಪನ್ ಆಗುತ್ತೆ. ಸಿಂಪ್ಲಿ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಈ ಒಂದು ಫೈಲ್ ಏನೈತಿ ಆ ಒಂದು ಫೈಲ್ ಲೋಡ್ ಆಗುತ್ತೆ ನಮ್ಮ ಫ್ಲ್ಯಾಶ್ ಟೂಲ್ ಒಳಗಡೆ. ಸ್ವಲ್ಪ ಹೊತ್ತು ವೇಟ್ ಮಾಡಿರಿ. ಇದು ಕೆಲವೊಂದು ಸಲ 5 ಮಿನಿಟ್ಸ, ಕೆಲವೊಂದು ಸಲ 10 ಮಿನಿಟ್ಸ ತೊಗೊಳ್ತದೆ, ಡಿಪೆಂಡ್ ಆನ್ ಯುವರ್ ಕಂಪ್ಯೂಟರ್ ಆ್ಯಂಡ್ ಫೈಲ್ ಸೈಜ್. ನೋಡ್ಬೋದು ಇವಾಗ ಫೈನಲಿ ಫೈಲ್ ಇವಾಗ ಲೋಡ್ ಆಯಿತು. ಇವಾಗ ಲೋಡ್ ಆದ ಕೂಡಲೇ ನಾನು ಸಿಂಪ್ಲಿ ಏನು ಮಾಡ್ತೀನಿ, ಮೊಬೈಲ್ ಕನೆಕ್ಟ್ ಮಾಡಬೇಕು. ಮೊಬೈಲ್ ಯಾವ ರೀತಿ ಕನೆಕ್ಟ್ ಮಾಡಬೇಕು, ಬ್ಯಾಟ್ರಿ ತೆಗೆದು ಹಾಕಿ ನಾ ಇವಾಗ ಫೋನ್ ಆನ್ ಐತಿಲ್ಲೋ ತೋರಿಸ್ತೀನಿ ಒಂದು ಸಲ. ನೋಡ್ಬೋದು ಸ್ನೇಹಿತರೆ ಫೋನ್ ನಮ್ಮದು ಆನ್ ಆಯಿತು. ಓಕೆನಾ. ಇವಾಗ ನಾನು ಬ್ಯಾಟ್ರಿ ತೆಗೆದು ಹಾಕ್ತೀನಿ. ಬ್ಯಾಟ್ರಿ ತೆಗೆದು ಹಾಕಿ ಈ ಫೋನ್ ಒಳಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಬಟ್ ನಾನು ನಿಮ್ಗೆ ಜಸ್ಟ್ ಒಂದು ಸಲ ಫ್ಲ್ಯಾಶ್ ಮಾಡಿ ತೋರಿಸೋ ಸಲುವಾಗಿ ಈ ಫೋನ್ ಯೂಸ್ ಮಾಡತ್ತೀನಿ. ಬ್ಯಾಟ್ರಿ ತೆಗೆದು ಹಾಕಿ ಸಿಂಪ್ಲಿ ಕಾಲಿಂಗ್ ಬಟನ್ ಇರ್ತೈತಿ, ಇದನ್ನು ಪ್ರೆಸ್ ಮಾಡಿ USB ಕೇಬಲ್ ಹಾಕಬೇಕು. ನೋಡಿರಿ USB ಕೇಬಲ್ ಹಾಕಿದ ಕೂಡಲೇ ಫೋನ್ ನಮ್ಮದು ಕನೆಕ್ಟ್ ಆಯಿತು. ಮೇಲ್ಗಡೆ ಫ್ಲ್ಯಾಶಿಂಗ್ ಆಗೋಕ್ಕೆ ಶುರುವಾಯಿತು. ನೀವು ಬಳಸುವಂಥ USB ಕೇಬಲ್ ಸ್ಟ್ಯಾಂಡರ್ಡ್ ಆಗಿರಬೇಕು. ನೀವು ಕಸ್ಟಮರಿಗೆ ಸೇಲ್ ಮಾಡುವಂಥ USB ಕೇಬಲ್ ಇವುಗಳನ್ನು ಯೂಸ್ ಮಾಡೋಕೆ ಹೋಗಬೇಡ್ರಿ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಕಸ್ಟಮರಿಗೆ ಕೊಡುವಂಥವೇ ಇರ್ಬೋದು, ಅದರಲ್ಲೂ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೇಂಟೈನ್ ಮಾಡಿರ್ತೀವಿ ನಮ್ಮ ಶಾಪ್ ಒಳಗೆ. ಅಂಥ ಒಂದು USB ಕೇಬಲನ್ನು ನೀವು ಫ್ಲ್ಯಾಶಿಂಗೋಸ್ಕರ ಇಟ್ಕೊರಿ. ಯಾವುದೇ ಫೋನ್ ಆಗಿರ್ಬೋದು, ಅದು ಬೇಸಿಕ್ ಫೋನ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ ಆಗಿರ್ಬೋದು, ಫ್ಲ್ಯಾಶ್ ಮಾಡೋದಕ್ಕೆ 100% ಒರಿಜಿನಲ್ ಕೇಬಲನ್ನು ಯೂಸ್ ಮಾಡಿರಿ. ಕೆಲವೊಂದು ಸಲ ನೋಡಿರಿ ಕೇಬಲ್ ಜಾಸ್ತಿ ದಿನ ಯೂಸ್ ಮಾಡಿರ್ತೀರಿ, ಆವಾಗ ನೀವು ಫ್ಲ್ಯಾಶ್ ಮಾಡೋಕೆ ಹೋದ್ರೆ ಕೆಲವೊಂದು ಸಲ ಅದು ಫ್ಲ್ಯಾಶ್ ಆಗ್ತಿರಲ್ಲ. ಆ ಟೈಮ್ದಾಗ USB ಕೇಬಲನ್ನು ಚೇಂಜ್ ಮಾಡ್ಬೇಕು ನೀವು. ನೋಡಿರಿ ಪಾಸ್ ಅಂತ ಬಂತು. ಓಕೆನಾ. ಇವಾಗ ನಾವು ಈ ಟೂಲನ್ನು ಕ್ಲೋಸ್ ಮಾಡೋಣ. ಇವಾಗ ಫ್ಲ್ಯಾಶ್ ಡನ್ ಆಯಿತು. ಓಕೆ. ಸಿಂಪ್ಲಿ ಕ್ಲೋಸನ್ನು ಟೂಲ್ ಮಾಡ್ತೀನಿ. ಓಕೆ. ಸೊ ಮೊದಲಿಂದ ಸ್ಟಾಪ್ ಮಾಡಬೇಕು. ಓಕೆ. ಸ್ಟಾಪ್ ಮಾಡಿ ಟೂಲನ್ನು ಕ್ಲೋಸ್ ಮಾಡಿದೆ. ಇವಾಗ ಇದನ್ನು ಫೋಲ್ಡರ್ನ ಕ್ಲೋಸ್ ಮಾಡ್ತೀನಿ.
ಇವಾಗ ಫೋನಿನ ಬ್ಯಾಟ್ರಿ ಏನೈತಿ ಒಂದ್ಸಲ ತೆಗೆದು ಹಾಕಿಸಿಂದ ಆನ್ ಮಾಡಿರಿ, ಹಾಗೆ ಡೈರೆಕ್ಟ್ ಆನ್ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಮುಂದೆ ನಾನು ಲೈವ್ ವಿಡಿಯೋ ಮಾಡತ್ತೀನಿ. ಇವಾಗ ಏನೈತಿ ಬ್ಯಾಟ್ರಿನ ತೆಗೆದು ಹಾಕಿ ಮತ್ತೊಂದ್ಸಲ ಆನ್ ಮಾಡೋಣ, ಫೋನ್ ಆನ್ ಆಗುತ್ತೋ ಇಲ್ಲೋ ಅಂತ ಹೇಳ್ಕಿಸಿಂದ. ಸೊ ನೋಡ್ಬೋದು ಸ್ನೇಹಿತರೆ, ಫೈನಲಿ ನಮ್ಮ ಫೋನ್ ಆನ್ ಆಯಿತು, ಫ್ಲಾಶಿಂಗ್ ಡನ್. ಸ್ನೇಹಿತರೆ ನೋಡಿರಲ್ಲ ಜಿಯೋ ಕೀಪ್ಯಾಡ್ ಫೋನನ್ನು ಯಾವ ರೀತಿ ಫ್ಲಾಶ್ ಮಾಡೋದಂತ ತಿಳ್ಕೊಂಡ್ರಿ. ಸೊ ಏನೇ ಡೌಟ್ಸ್ ಇದ್ರು ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ತಗೊಂಡ್ ಬರ್ತೀನಿ ನಿಮ್ಮ ಮುಂದೆ. ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.